ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನ ಆಸ್ಪತ್ರೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆದರದ ಸುಸ್ವಾಗತ. ಬುಧವಾರ ದಿನಾಂಕ 22/1/2025 ಸಮಯ ಬೆಳಗ್ಗೆ 12:30 ಸ್ಥಳ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿ, ಐಒಸಿ ಪೆಟ್ರೋಲ್ ಬಂಕ್ ಹತ್ತಿರ, ಆಶಾಪುರ ರಸ್ತೆ, ರಾಯಚೂರು. ನೂತನ ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ದೀಪ ಬೆಳಗಿಸುವ ಮೂಲಕ ಈ ನೂತನ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಅನಿರುದ್ಧ್ ಸಿ ಕುಲಕರ್ಣಿ ಪತ್ನಿ ಡಾಕ್ಟರ್ ವಿಜಯಲಕ್ಷ್ಮಿ ಎ ಕುಲಕರ್ಣಿ ಅವರ ಸುಪುತ್ರರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಸ್ವಾಗತಿಸಿದರು. ಉದ್ಘಾಟನೆ ಮಾಡಿದ ಬಳಿಕ ದಿನೇಶ್ ಗುಂಡೂರಾವ್ ಇಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ರಾಯಚೂರು ಜಿಲ್ಲೆ ಜನತೆಗೆ ಹೊಸ ಆರೋಗ್ಯ ಸೌಕರ್ಯವನ್ನು ಒದಗಿಸಲಿದೆ. ಹೊಸ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಆರೋಗ್ಯ ಸೇವೆಗಳು ಇಲ್ಲಿಂದ ಲಭ್ಯವಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಈ ವೇಳೆ ಹೊಸ ತಂತ್ರಜ್ಞಾನ ಆಪರೇಷನ್ ಥಿಯೇಟರ್ ಉದ್ಘಾಟನೆಗೂ ಚಾಲನೆ ನೀಡಲಾಯಿತು. ಉದ್ಘಾಟನೆ ಸಮಾರಂಭದ ನಂತರ ಡಾಕ್ಟರ್ ಅನಿರುದ್ಧ್ ಸಿ ಕುಲಕರ್ಣಿ ಅವರು ದಿನೇಶ್ ಗುಂಡೂರಾವ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜ್, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಮಹಾನಗರ ಪಾಲಿಕೆ ಅಧ್ಯಕ್ಷರು ನರಸಿಂಹಲು, ಮಾಡಿಗೇರಿ ಪಾಲಿಕೆ ಸದಸ್ಯರು ಜಯಣ್ಣ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು. This is steel and PPG sheets. This is PPG sheets. But it's like a copper sulfate. Which is better? PPG sheets better. PPG sheets better. Steel Sir, very well. This sir, very. Seven beds, sir. ICU, sir. Care ventilators, sir. Oh, alone bed. ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ದಿವಸ ನನ್ನ ಭಾಗ್ಯದ ದಿವಸ. ನಮ್ಮ ಅಣ್ಣವಾದ ದಿನೇಶ್ ಮೇಡಮ್ ಅವರಾಗಿರ್ಬೋದು, ಜಯಣ್ಣ ಬಾಬು ಆಗಿರ್ಬೋದು, ನಮ್ಮ ಸೋದರ ಗಬ್ಬೆ ಸಾರು ಎಲ್ಲರೂ ಇವತ್ತೊಂದು ಈ ನಮ್ಮ ನೂತನವಾದ ಕಟ್ಟಡವನ್ನು ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ. ಅಣ್ಣವರು ಒಂದೇ ನಿಮಿಷದಲ್ಲಿ ಇಲ್ಲ ನಾನು ಬಂದೇ ಬರ್ತೀನಿ, ನೀವು ನೂತನವಾದ ಹಾಸ್ಪಿಟಲ್ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಅವರು ಹೋಗ್ಬಿಟ್ಟು ಬೆಳಗಾವಿಯಿಂದ ಡೈರೆಕ್ಟ್ ಸ್ಟ್ರೇಟ್ ಆಗಿ ರಾಯಚೂರಿಗೆ ಬಂದು ಎಲ್ಲಾ ಕ್ಷೇತ್ರಗಳು ಬಿಟ್ಟು ಇಲ್ಲಿ ನಮ್ಮ ರಾಯಚೂರಿಗೆ ಬಂದಿದ್ದಾರೆ. ಬಹಳ ಅದೇ ರೀತಿಯಾಗಿ ನಮ್ಮ ಬೋಸರಾಜ್ ಅಂಕಲ್ ಅವರನ್ನು ಬಹಳ ಇದು ಹೇಳಿ ಇಲ್ಲ ಫೋನ್ ನಲ್ಲಿ ಮಾತಾಡಿ ಹೇಳಿದ್ರು ಆಯ್ತಪ್ಪ ಬರ್ತೀನಿ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅದು ನನ್ನ ಭಾಗ್ಯ. ಥ್ಯಾಂಕ್ ಯು ಸರ್. ಬಹಳ ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದರ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರು, ಡಾಕ್ಟರ್ ವಿಶಾಲಾಕ್ಷಿ ಕುಲಕರ್ಣಿ ಅವರು ಮತ್ತು ಡಾಕ್ಟರ್ ಸಿ.ಎ. ಕುಲಕರ್ಣಿ ಅನಿರುದ್ಧ್ ಅವರ ತಂದೆಯವರು ಹಾಗೂ ಉಪಸ್ಥಿತಿದ್ದಾರೆ. ನಮ್ಮ ಮೇಯರ್ ಅವರು ಕೂಡ ಇದ್ದಾರೆ, ನಮ್ಮ ಗಿರಿಧರ್, ನಮ್ಮ ಸಂಸ್ಥೆಯವರು, ಇತರ ಎಲ್ಲ ಉಪಸ್ಥಿತಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ರಾಯಚೂರು ಈ ಒಂದು ಒಳ್ಳೆಯ ಒಂದು ಆಸ್ಪತ್ರೆ ಇಲ್ಲಿ ಸ್ಥಳೀಯರು ಇಲ್ಲೇ ಬಹಳ ವರ್ಷಗಳಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಮತ್ತು ವಿಶಾಲಾಕ್ಷಿ ಕುಲಕರ್ಣಿ ಅವರು ಬಹಳ ಧೈರ್ಯ ಮಾಡಿ ಇವತ್ತು ಆಸ್ಪತ್ರೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಅವರ ಒಂದು ಏನು ನೇತೃತ್ವದಲ್ಲಿ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಈ ಆಸ್ಪತ್ರೆ ಇಲ್ಲಿಯ ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ಒಳ್ಳೆಯ ಚಿಕಿತ್ಸೆ ನೀಡತಕ್ಕಂಥ ಒಂದು ಆಸ್ಪತ್ರೆ ಆಗುತ್ತೆ. ಯಾಕೆಂದರೆ ಯಾರು ನಡೆಸ್ತಾ ಇದ್ದಾರೆ ಅವರಲ್ಲಿರುವಂಥ ಏನು ನೈಪುಣ್ಯತೆ, ಪ್ರತಿಭೆ ಮತ್ತು ಎಲ್ಲಕ್ಕಿಂತ ಪ್ರಾಮಾಣಿಕತೆ ಮತ್ತು ಬದ್ಧತೆ ಎಲ್ಲ ಕೂಡಿರೋದ್ರಿಂದ ಈ ಆಸ್ಪತ್ರೆಗೆ ಒಳ್ಳೆಯ ಭವಿಷ್ಯ ಇದೆ ಹೇಳಿ
ಹೆಚ್ಚು ಸಮಯ ಇಲ್ಲ, ನಾನು ಆದಷ್ಟು ಬೇಗ ಹೊರಡಬೇಕಾಗಿದೆ. ಎಲ್ಲ ಸಹಕಾರ ನಮ್ಮ ಮೇಯರ್ ಅವರು, ನಮ್ಮ DHO ಎಲ್ಲ ಇರ್ತಾರೆ. ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಿಂದ ಖಂಡಿತವಾಗಿ ಬಗೆಹರಿಸಿಕೊಡ್ತಾರೆ. ಎಲ್ಲ ಚೆನ್ನಾಗಿ ನಡೀಲಿ ಮತ್ತು ನಿಮ್ಮ ಒಂದು ಎಲ್ಲ ಪ್ರಯತ್ನದಲ್ಲಿ, ಯಾಕೆಂದರೆ ಇದು ನೀವು ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಈಗ ಸ್ವಂತ ಒಂದು ಬಂಡವಾಳ ಹಾಕಿ ಇದೊಂದು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಇದು ಒಂದು ಅತ್ಯಂತ ಒಂದು ಒಳ್ಳೆಯ ತೀರ್ಮಾನ. ನಿಮಗೆ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತಾಡ್ತೀನಿ. ರಾಯಚೂರಿನಲ್ಲಿ ಇಂದು ಗರ್ಭಿಣಿಯರ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಲ್ಲಿ 12 ಬಾಣಂತಿಯರ ಸಾವು ಹಿನ್ನೆಲೆ ಜಿಲ್ಲೆಯಲ್ಲಿ ಆಯೋಜಿಸಿರುವ ಬೃಹತ್ ತಪಾಸಣಾ ಶಿಬಿರ, ನಗರದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿರುವ ಶಿಬಿರ, 100 ಗರ್ಭಿಣಿಯರಿಗೆ ಶಿಬಿರದಲ್ಲಿ ವಿವಿಧ ತಪಾಸಣೆ, ಮಾನವಿಗೆ ಭೇಟಿ ನೀಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪರಿಶೀಲನೆ ಮಾಡಿರುವ ಸಚಿವ ಗುಂಡೂರಾವ್, ಮಾನವಿ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳನ್ನು ಆಲಿಸಿದ ಸಚಿವರು, ಗರ್ಭಿಣಿಯರು ಬಾಣಂತಿಯರಿಗೆ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತೆ ವೈದ್ಯರಿಗೆ ಸೂಚನೆ. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ದಿನೇಶ್ ಗುಂಡೂರಾವ್ಗೆ ಸಾಥ್. ಮೊದಲೇ ಮಗುನಮ್ಮ, ಎಷ್ಟನೇ ಮಗು ಇದು? ಮೊದಲೇ ಫಸ್ಟು. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಾ? ಇವ್ರಿಗೆ ಸಿಸೇರಿಯನ್ ಯಾಕಾಯ್ತು? ಎಮರ್ಜೆನ್ಸಿ ಸರ್, ಟ್ರೈನಿಂಗ್ ಕೇಸ್ ಅಲ್ಲ ಸರ್. ಇದು ನಾರ್ಮಲ್ಗೆ ಟ್ರೈ ಮಾಡ್ತಿದ್ವಿ ಸರ್. ಫುಲ್ ಆಮೇಲೆ ಲಾಸ್ಟಿಗೆ ಸೆಕೆಂಡ್ ಸ್ಟೇಜ್ ಮಗು ಬರಲೇ ಇಲ್ಲ ಸರ್. ಆಮೇಲೆ ಮಗು ಎದೆ ಬಿಟ್ಟಿದೆ, ಹೆಚ್ಚು ಕಡಿಮೆ ಡಿಸ್ಟ್ರೆಸ್ ಆಯಿತು, ಮೆಕೋನಿಯಮ್ ಅಂತ ಬರುತ್ತೆ ಸರ್. ಅದಾದ್ಮೇಲೆ ಮತ್ತೆ ಎಮರ್ಜೆನ್ಸಿ ತಗೊಂಡಿದ್ವಿ ಸರ್. ನಾರ್ಮಲ್ಗೆ ಆದಷ್ಟು ಟ್ರೈ ಮಾಡ್ತಿದ್ವಿ. ಏನಾರ ತೊಂದರೆ ಇದೆ ಅಂದರೆ ಸಿಸೇರಿಯನ್. ಎಷ್ಟು ದಿವಸ? 5 ದಿವಸ ಆಯಿತು. ಹಾಸ್ಪಿಟಲಲ್ಲಿ ಎಲ್ಲ ನೋಡ್ತಾರಲ್ಲ, ಎಲ್ಲ ಚಲೋ ಮಾಡ್ತಾರ? ಎಲ್ಲ ಇದೆಲ್ಲ ಕೊಟ್ರೆ ನಿಮಗೆ ಮೊಟ್ಟೆ, ಬಾಳೆಹಣ್ಣು ಅಲ್ಲ? ಹೇಳ್ಬೇಕು ಊರಾಗ ಗೌರ್ಮೆಂಟ್ ಹಾಸ್ಪಿಟಲ್ ಚಲೋ ಮಾಡ್ತಾರೆ. ಬರಲಿ ಟೆಕ್ನಿಷಿಯನ್ಸ್ ಏನಿದ್ದಾರೆ ಅದನ್ನು ಕೂಡ ಪೂರ್ತಿಯಾಗಿ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದಕ್ಕೆ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈ ಪೋಸ್ಟ್ಗಳೆಲ್ಲ ಪೂರ್ತಿ ಇರಬೇಕು. ಅದು ಎಲ್ಲೆಲ್ಲಿ ಈ ಗ್ಯಾಪ್ಗಳಿದೆ ಅದೆಲ್ಲ ಫಿಲಪ್ ಮಾಡೋವಂಥದ್ದಕ್ಕೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಒಟ್ಟಾರೆ ಈಗ ಇಲ್ಲಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸುಧಾರಣೆ ಆಗಿದೆ. ಹೆಚ್ಚು ಇಲ್ಲಿ ಈಗ ಹೆರಿಗೆಗಳಾಗ್ತಾ ಉಂಟು ಮತ್ತು C-ಸೆಕ್ಷನ್ ಅಂದರೆ ಈ ಸೆಸೇರಿಯನ್ ಹೆರಿಗೆಗಳು ಕೂಡ ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳೊಂದು ಅಕ್ಟೋಬರಿಂದ 10, 17 ಈಗ 42 ಆಗಿದೆ. ಇಲ್ಲಿ ಏನೋ ಸಿಸೇರಿಯನ್ ಹೆರಿಗೆಗಳು. ಮತ್ತು ನಾರ್ಮಲ್ ಡೆಲಿವರೀಸು ಕೂಡ ಮೊದಲೆಲ್ಲ 60, 70 ಎಲ್ಲ ಇತ್ತು. ಈಗ 100 ಮೇಲಿದೆ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಇದಕ್ಕೆ ಇನ್ನೊಂದು ಅನೆಸ್ಥೆಸಿಸ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕೊಡಿಸ್ತೀವಿ ಅಡಿಷನಲ್ ಆಗಿ. ಆದ್ದರಿಂದ ನಮ್ಮ ಆರೋಗ್ಯ ಸೇವೆಗಳನ್ನು ಇನ್ನೂ ಸುಧಾರಣೆ ಮಾಡ್ತಕ್ಕಂಥ ಇನ್ನೂ ಅನೇಕ ಕ್ರಮಗಳು ತಗೊಳ್ತಾ ಇದ್ದೀವಿ. ಖಂಡಿತ ಉತ್ತಮ ದರ್ಜೆಗೆ ತೊಗೊಂಡು ಹೋಗ್ತೀವಿ. ಈ ಬಾಣಂತಿಯರ ಸಾವು ಈಗ ರಾಯಚೂರು ಜಿಲ್ಲೆಯನ್ನು ಕೂಡ ಮೊನ್ನೆ 3 ತಿಂಗಳೆಲ್ಲ ಈಗ ಇವತ್ತು ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಈ ಬಾಣಂತಿಯ ಸಾವಿನ ಒಂದು ವಿಷಯವೆಲ್ಲ ಹೊರಗೆ ಬಂದ ನಂತರ ಎಲ್ಲೆಲ್ಲಿ ನಮ್ಮಲ್ಲಿ ಅದನ್ನು ನಾವು ಶೂನ್ಯಕ್ಕೆ ಇಳಿಸ್ಬೋದು. ಅಂದರೆ ಬಾಣಂತಿ ಸಾವುಗಳು ತಡೆಗಟ್ಟುವ ಸಾವುಗಳೇನಿದೆ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿಸ್ಬೇಕು. ಕೆಲವುದು ಅನಿವಾರ್ಯವಾಗಿ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಕೆಲವು ಅವ್ರು ತಡವಾಗಿ ಹೋಗ್ತಾರೆ ಆಸ್ಪತ್ರೆಗೆ, ಅದು ಸರಿಯಾಗಿ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿರೋದಿಲ್ಲ ಮತ್ತು ಅವ್ರ ಪೂರ್ವ ತಯಾರಿಕೆ ಆಗಿರೋಕ್ಕಿಲ್ಲ. ಇದನ್ನೆಲ್ಲವನ್ನು ಕೂಡ ನಾವು ಇನ್ನೂ ಮುನ್ನೆಚ್ಚರಿಕೆ ವಹಿಸಿ ಆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಒಂದು ಅಭಿಯಾನವನ್ನು ಇವತ್ತು ರಾಯಚೂರಿನಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಇವತ್ತು ರಾಯಚೂರಿನಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನಾನು ಹೆಚ್ಚಾಗಿ ಮಾತಾಡ್ತೀನಿ ಅಲ್ಲಿ. ಆದರೆ ಇದರ ಉದ್ದೇಶ ಏನಂತ ಹೇಳಿದ್ರೆ, ಏನು ಬಾಣಂತಿಯರು ಸಾವಾಗ್ತಾ ಇದೆ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು ಅಂತ. ಈಗ ನಮ್ಮಲ್ಲಿ ಸುಮಾರು 1 ಲಕ್ಷಕ್ಕೆ 65 ಇದೆ ಸಾವುಗಳು. ಅದು ನಾವು ಝೀರೋಕ್ಕೆ ತರೋಕ್ಕಾಗೋದಿಲ್ಲ, ಎಲ್ಲೂ ಝೀರೋಕ್ಕೆ ತರೋಕ್ಕಾಗೋದು, ಕೆಲವು ಹಾಗೇ ಆಗ್ತದೆ. ಆದರೆ ನಮ್ಮ ಉದ್ದೇಶ ಈಗ 40ಕ್ಕಿಂತ ಕಮ್ಮಿ ಹೋಗ್ಬೇಕೀಗ. ಈಗ 65 ಏನಿದೆ 40ಕ್ಕಿಂತ ಕಮ್ಮಿ ಆಗಬೇಕು. ಮತ್ತು ಅಂತಿಮವಾಗಿ ಏನು ವಿಶ್ವಮಟ್ಟದ ಈ ಉತ್ತಮ ಯಾವುದು ಒಳ್ಳೊಳ್ಳೆ ದೇಶಗಳಲ್ಲಿ ಅಲ್ಲಿ ಈ ಪ್ರಮಾಣ ಏನಿದೆ
ಸೂಚ್ಯಾಂಕ ಪ್ರಮಾಣ ಏನಿದೆ ಅದು 8, 9, 10 ಆ ಥರ ಇರ್ತದೆ. ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು. ಅದನ್ನು ಈಗ ಅದನ್ನು ಇಳಿಕೆ ಆಗಬೇಕು. ಅದೇ ನಮ್ಮ ಉದ್ದೇಶ. ಹಾಸ್ಪಿಟಲ್ ಮಾಡೋದೇನು ಉದ್ದೇಶ? ಎಲ್ಲಿ? ಶಿರ್ವಾರ್ ತಾಲೂಕು ಅದಕ್ಕೆ ಬೇರೆ ಏನೇನು ಬೇಕು ಸಲಕರಣೆಗಳು ಮತ್ತು ಅಪ್ಗ್ರೇಡೇಷನ್ ಕಲ್ಯಾಣ ಕರ್ನಾಟಕದಿಂದ ಹೊಸ 3 ಕೊಟ್ಟಿದ್ದಾರೆ. ಇಲ್ಲಿ PSCಗಳು, PSCಗಳು, ಕೋತನಾಡು PSCನ ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕೆಲ್ಲ ಈಗೆಲ್ಲ ಆಲ್ರೆಡಿ ನಾವು ಬಿಲ್ಡಿಂಗ್ ಕಳಿಸ್ಲಿಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ 900 ಕೋಟಿ ರೂಪಾಯಿ ಒಂದು ಈಗಾಗಲೇ ಅದು ಅನುಷ್ಠಾನ ಆಗ್ತಾ ಉಂಟು. ಟೆಂಡರ್ 400 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೀವಿ. ಅನೇಕ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲ ಸೇರಿ ಸುಮಾರು 900 ಕೋಟಿ ರೂಪಾಯಲ್ಲಿ ಕಲ್ಯಾಣ ಕರ್ನಾಟಕ ಮಾಡ್ತಾ ಇದ್ದೀವಿ. ತಾಲೂಕಿನ ಚಿಕ್ಕಸಗೂರು ವ್ಯಾಪ್ತಿಯಲ್ಲಿ ಬರುವ YTPS ಕಾರ್ಖಾನೆಗಳಿಂದ ನಿಯಮ ಬಾಹಿರ 6 ಬೂದಿಯನ್ನು ಅಕ್ರಮವಾಗಿ ಲಾರಿಗಳ ಮೂಲಕ ಸಾಗಾಣಿಕೆ ಮಾಡುತ್ತಿರುವ ಪರಿಣಾಮ ಜಲಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದು ಕಲ್ಯಾಣ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಂಗನಾಥ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 6 ಬೂದಿಯನ್ನು ನಿಯಮ ಅನುಸಾರ ರೈಲ್ವೆ ಮೂಲಕ ಸಾಗಾಣಿಕೆ ಮಾಡಬೇಕು. ಆದರೆ ಕೆಲ ಅಧಿಕಾರಿಗಳು ಶಾಮೀಲು ಆಗಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿರುವ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮೂಲಕ ಸಾಗಾಣಿಕೆ ಮಾಡುತ್ತಿರುವುದರಿಂದ ದ್ವಿಚಕ್ರ ವಾಹನ ಸವಾರಿಗೆ 6 ಬೂದಿ ಕಣ್ಣಲ್ಲಿ ಬೀಳುತ್ತಿರುವುದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಜೊತೆಗೆ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂದು ಹೇಳಿದರು. ಆಹ್ವಾನ ಮಾಡತಕ್ಕಂತ ಒಂದು ಪ್ರದೇಶವೂ ಹೌದಂತ ಹೇಳಬೇಕು. ಒಂದು ಕಡೆ ಜಲಮಾಲಿನ್ಯ ಆಗ್ತಾ ಇದೆ ಕೃಷ್ಣಾ ನದಿ, ಒಂದು ಕಡೆ ವಾಯು ಮಾಲಿನ್ಯ ಆಗ್ತಾ ಇದೆ, ಮತ್ತು ಈಗಾಗಲೇ ಹಲವಾರು ಫ್ಯಾಕ್ಟರಿಗಳು ಬಂದ್ಬಿಟ್ಟು ಕೆಮಿಕಲ್ ಮಾಲಿನ್ಯ ಸಹ ಆಗ್ತಾ ಇದೆ ಸರ್. ಈ ಒಂದು ಮಾಲಿನ್ಯವನ್ನು ತಪ್ಪಿಸಬೇಕಾದ್ರೆ ತಮ್ಮನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಕಾಣಿಸ್ತದೆ. ನಾವು ಮುಖ್ಯವಾಗಿ ಇವತ್ತು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರಾಯಚೂರು ತಾಲೂಕಿನ ವಿದ್ಯುತ್ ನಿಗಮ ನಿಯಮಿತ YTPS RPCL ಕಾರ್ಖಾನೆಯೊಂದಿಗೆ ಮಿಸಸ್ ARB ಸಿಮೆಂಟ್ ಸೊಸೈಟಿ ಅವರು ಮಾಡಿಕೊಂಡಿರ್ತಕ್ಕಂಥ 6 ಬೂದಿ ಸಾಗಾಟದ ಕರಾರು ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ಮಿಸಸ್ ARB ಸಿಮೆಂಟ್ ಸೊಸೈಟಿ ಅವರು ಮತ್ತು YTPS ನ ಕೆಲವು ಅಧಿಕಾರಿಗಳು ಶಾಮೀಲಾಗಿ 6 ಬೂದಿಯನ್ನು ರೈಲ್ವೆ ಮೂಲಕ ಸಾಗಾಟ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಬಿಟ್ಟು ಭಾರಿ ಬಳಕ ವಾಹನಗಳ ಮೂಲಕ ಸಾಗಾಟ ಮಾಡುವುದರಿಂದ ರಸ್ತೆಯಲ್ಲಿ ಬಹಳ ಅನಾನುಕೂಲವಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 31 7 ಕ್ಯಾಂಪಿನ ನಿವಾಸಿಗಳಿಗೆ ಇಂದಿನಿಂದ 60 ದಿನದ ಒಳಗಡೆ ಹಕ್ಕುಪತ್ರ ವಿತರಣೆಗೆ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಸಿಂಧನೂರು ಇವರಿಗೆ ಆದೇಶ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಸಿಂಧನೂರು ವ್ಯಾಪ್ತಿಯ 7 ಕ್ಯಾಂಪಿನಲ್ಲಿ ಕಳೆದ 13 ವರ್ಷಗಳಿಂದ ವಾಸ ಮಾಡುತ್ತಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಹೋರಾಟದ ಮೂಲಕ ಸಾಕಷ್ಟು ಬಾರಿ ಗಮನಕ್ಕೆ ತರಲಾಗಿದೆ. ಹಕ್ಕುಪತ್ರ ವಿತರಣೆಯಲ್ಲಿ ವಿಳಂಬ ಆಗುತ್ತಿದೆ ಎಂದರು. ಸುಮಾರು 200 ಕುಟುಂಬಗಳಿಗೆ ಜಮೀನು ಸರ್ವೆ ನಂಬರ್ 17 ಸರ್ಕಾರಿ ಜಾಗದ ಶಾಲೆಯಿಂದ ಎಡಭಾಗದ ನಿವಾಸಿಗಳು ಈವರೆಗೂ ಹಕ್ಕುಪತ್ರ ನೀಡಿಲ್ಲ. ಕಳೆದ 13 ವರ್ಷಗಳಿಂದ ಅಲ್ಲಿ ಶೆಡ್ ಹಾಕಿಕೊಂಡು ಬಿಸಿಲು ಗಾಳಿ ಮಳೆ ಲೆಕ್ಕಿಸದೆ ಜೀವನ ನಡೆಸುತ್ತಿದ್ದಾರೆ. ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಈ ಕೂಡಲೇ ಅವರಿಗೆ ನಿವೇಶನ ಹಕ್ಕುಪತ್ರ ನೀಡಲು ಆದೇಶ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಶಿನಾಥ್ ಕುಡಿ, ಚನ್ನಬಸವ, ಸದೀಕ್ ಅನ್ಸರಿ, ಯಮನಪ್ಪ ಸೇರಿದಂತೆ ಉಪಸ್ಥಿತರಿದ್ದರು. ನಿವಾಸಿಗಳಿಗೆ ಇಂದಿನಿಂದ ಸರಿಯಾಗಿ 60 ದಿನದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲು ಮಾನ್ಯ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಸಿಂಧನೂರು ಇವರಿಗೆ ಆದೇಶ ನೀಡಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಸಿಂಧನೂರು ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತು ಅಗತ್ಯದ ಕ್ರಮಕ್ಕಾಗಿ ಸಲ್ಲಿಸುವ ಮನವಿ ಏನೆಂದರೆ, ಮಾನ್ಯ ಪೌರಾಯುಕ್ತರು ನಗರಸಭೆ ಸಿಂಧನೂರು ಇವರಿಗೆ ಸಿಂಧನೂರು ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 31 7 ಕ್ಯಾಂಪಿನಲ್ಲಿ ಕಳೆದ 12-13 ವರ್ಷಗಳಿಂದ ವಾಸವಾಗಿರುವ ಸುಮಾರು 200 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಸಾಕಷ್ಟು ಮನವಿ ಪತ್ರ ಸಲ್ಲಿಸಲಾಗಿದೆ. ಹೋರಾಟಗಳು ಮಾಡಿಯಾಗಿದೆ. ಪ್ರತಿಭಟನಾ ಮೆರವಣಿಗೆ, ಪಾದಯಾತ್ರೆ ಮೂಲಕ ಅವರಿಗೆ ಕಾರ್ಯಾಲಯಕ್ಕೆ ಬಂದು ಮನವಿ ಸಲ್ಲಿಸಿದ್ದು ಆಗಿದೆ. ಆದರೆ ಈವರೆಗೂ ತಾವುಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ.
ಮತ್ತು ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಕೇವಲ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಬಂದಿದ್ದು ವಿಷಾದದ ಸಂಗತಿಯಾಗಿದೆ. ಇನ್ನು ಸುಮಾರು 200 ಕುಟುಂಬಗಳಿಗೆ ಜಮೀನು ಸರ್ವೆ ನಂಬರ್ 17 ಸರ್ಕಾರಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳುವಂತೆ ಹಿಂದೂ ಜನಜಾಗೃತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ರಾಷ್ಟ್ರಧ್ವಜವೇ ರಾಷ್ಟ್ರದ ಆತ್ಮವಾಗಿದೆ. ರಾಷ್ಟ್ರೀಯ ಧ್ವಜವನ್ನು 15 ಆಗಸ್ಟ್ ಮತ್ತು 26 ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಚರಂಡಿಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳ ಸ್ಪಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮುಂಬೈ ಹೈಕೋರ್ಟ್ ಅರ್ಜಿ ಸಲ್ಲಿಸಲಾಯಿತು. ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯ ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದ ಆಗುವ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಅದರಂತೆ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯು ಈ ಸಂಬಂಧ ಸುತ್ತಲೇ ಹೊರಡಿಸಿತು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಅದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಇದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರಧ್ವಜಗಳನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಇದು ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ 1950 ಮತ್ತು ರಾಷ್ಟ್ರೀಯ ಅವಮಾನ ತಡೆ ಕಾಯ್ದೆ 70 ಉಲ್ಲೇಖಿಸಿದೆ. ಚಿಹ್ನೆಗಳಿಗೆ ಅವಮಾನವಾಗುವ ತಡೆ ಸಮಿತಿಯು ವಾರ್ಷಿಕವಾಗಿ ರಾಷ್ಟ್ರಧ್ವಜವನ್ನು ಗೌರವಿಸಿ ಉಪಕ್ರಮವನ್ನು ನಡೆಸುತ್ತದೆ. ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಜಾಂಡಾ ಊಂಚಾ ರಹೆ ಹಮಾರ ಎಂದು ಹೆಮ್ಮೆಯಿಂದ ಹೇಳಲಾಗುತ್ತದೆ. ಆದರೆ ಇದೇ ವೇಳೆ ಚಿಕ್ಕ ಮಕ್ಕಳ ಹಠಮಾರಿತನದಿಂದ ವಾಹನಗಳಿಗೆ ಹಾಕಲು ತೆಗೆದ ಪೇಪರ್ ಪ್ಲಾಸ್ಟಿಕ್ ಧ್ವಜಗಳು ರಸ್ತೆಯಲ್ಲಿ ಬಿದ್ದಿರುವುದು ಕಂಡು ಬಂದಿರುತ್ತದೆ. ಕೆಲವರು ಮುಖಕ್ಕೆ ತ್ರಿವರ್ಣ ಧ್ವಜದಂತೆ ಬಣ್ಣ ಹಚ್ಚುತ್ತಾರೆ. ಇದರಿಂದಾಗಿ ಸ್ವಾತಂತ್ರ್ಯ ದಿನದಂದೇ ರಾಷ್ಟ್ರಧ್ವಜಕ್ಕೆ ಘೋರ ಅವಮಾನ ಮಾಡಲಾಗುತ್ತದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರಕ್ಕೆ 2ನೇ ಪ್ರಸ್ತಾವನೆಯಾಗಿ ರಾಯಚೂರು ಜಿಲ್ಲೆಯ ಹೆಸರು ಶಿಫಾರಸು ಮಾಡುವ ಭರವಸೆ ರಾಜ್ಯ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ನೀಡಿದ್ದಾರೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಗಂಜ್ ಮರ್ಚೆಂಟ್ ಅಸೋಸಿಯೇಷನ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗುಲ್ಬರ್ಗದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಇದರಲ್ಲಿ ನಿರ್ಮಾಣ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಗುತ್ತಿಗೆದಾರರು ಯಾರು ನಿರ್ಮಾಣಕ್ಕಾಗಿ ಮುಂದೆ ಬರುತ್ತಿಲ್ಲ. ತೊಗರಿ ಕೇಂದ್ರವಾದ ಗುಲ್ಬರ್ಗದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಸೂಕ್ತ ಸ್ಥಳವಲ್ಲ ಎಂದು ಎಂಬಿ ಪಾಟೀಲ್ ಅವರಿಗೆ ಈಗಾಗಲೇ ಮನವರಿಕೆ ಮಾಡಲಾಗಿದೆ. ಇದಕ್ಕೆ ಅವರು ಸಮ್ಮತಿಸಿದ ಹಿನ್ನೆಲೆಯಲ್ಲಿ 1,000 ಎಕರೆ ಪ್ರದೇಶದಲ್ಲಿ 2ನೇ ಪ್ರಸ್ತಾವನೆಯಾಗಿ ಮೆಗಾ ಟೆಕ್ಸ್ಟೈಲ್ ನಿರ್ಮಾಣಕ್ಕೆ ಶಿಫಾರಸು ಮಾಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಇದರಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಒಂದು ಜೀವನ ಹೊಡಿಸಿ ಬಿಡುಗಡೆ ಮಾಡಿದೆ. ಅದರಲ್ಲಿ .1 ತನಕ ಮಾಡಬೇಕು. ಇದು 3 ವರ್ಷದಲ್ಲಿ ಮಾಡಬೇಕು ಅಂತ ಇದೆ. ಆದ್ರೆ ಪಂಚಾಯತಿ ಅವರು ಮಾಡ್ತಾರೆ ಡೈರೆಕ್ಟ್ ಆಗಿ .4 ಕ್ಯಾಲ್ಕುಲೇಷನ್. ತಾಲೂಕಿನ ಒಡವಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಜಮೀನು ಸರ್ವೆ ನಂಬರ್ 68/* ರಲ್ಲಿ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿರುವ ಮನೆಗಳಲ್ಲಿ ತೆರವುಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಒಡವಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 68/* ರಲ್ಲಿ 91.7 ಎಕರೆ ಜಮೀನಿನಲ್ಲಿ ಹಂಚಿಕೆಯಾಗಿದ್ದು, ಉಳಿದ 87.7 ಎಕರೆ ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಾಯಿದೊಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪದಾಧಿಕಾರಿಗಳು ಮನೆ ಕಟ್ಟಿಕೊಳ್ಳಲು ಲಂಚ ಪಡೆದಿದ್ದಾರೆ. ಇದರಿಂದ ರಾಜಾರೋಷವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಸರ್ಕಾರದಿಂದ ತಕ್ಷಣವೇ ತನಿಖೆ ನಡೆಸಲು ಮತ್ತು ಅಕ್ರಮವಾಗಿ ನಿರ್ಮಿತ ಮನೆಗಳನ್ನು ನೆಲಸಮ ಮಾಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎಸ್ ಈರೇಶ್, ತಿಮ್ಮಪ್ಪ ವೆಂಕಟೇಶ್ ಇದ್ದರು.
ನಮಗೆ ತಮ್ಮ ಆಹ್ವಾನಗಳನ್ನು ಲಗತ್ತಿಸಿದ್ದಾರೆ. ಇದೇ ರೀತಿಯಾಗಿ ಸರ್ಕಾರದ ಕಣ್ಣ ಮುಚ್ಚಿ ಎಲ್ಲ ಈ ಅವರನ್ನು ಅಕ್ರಮವಾಗಿ ಮಡಬಳ್ಳಿ ಗ್ರಾಮದ ಸದಸ್ಯರು ಹಾಗೂ ಬಾಯಿದೊಡ್ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸ್ಪರ್ಧಿಗಳು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಲಂಚ ಪಡೆದು ಸರ್ಕಾರ ನೀಡಿದರು. ಇಲ್ಲಿ ಜನರು ಅಳ್ಕೊಂಡಿದ್ದರು. ಅದರಿಂದ ದಯಾಳುಗಳ ತಾವುಗಳು ಸದರಿ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳನ್ನು ನೇಮಿಸಿ ಸರ್ಕಾರಿ ಜಮೀನಿನ ಪರಿಶೀಲನೆ ಅಕ್ರಮವಾಗಿ ಕಟ್ಟಿಕೊಂಡಿರುವ ಮನೆಗಳನ್ನು ನೆಲಸಮಾನ ಮಾಡಬೇಕೆಂದು ಸರ್ಕಾರಿ ಜಮೀನನ್ನು ವಶಪಡಿಸಿದೆ.